ಆಮೇಲೆ ನಮ್ಮ ಅಧಿಕಾರಿಗಳು ಅಥವಾ ನಾವು ಸಬ್ ಕಮಿಟಿ ಮಾಡಿರೋದಲ್ಲದೆ ಕೇಂದ್ರ ಸರ್ಕಾರದ ಟೀಮ್ ಬಂದು 11 ಜಿಲ್ಲೆಯನ್ನು ವೀಕ್ಷಣೆ ಮಾಡಿ ಅವರೂ ರಿಪೋರ್ಟ್ ಕೊಟ್ಟಾಗಿದೆ. ಇವ್ರು ಯಾರಿಗೆ ಕೊಡ್ತಾರೆ ರಿಪೋರ್ಟು? ಇವ್ರ ಕೆಲಸ ಏನಾರು ಇದ್ದರೆ ಅಲ್ಲೋಗಿ ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದೀರಾ, ನಾಳೆ ಚುನಾವಣೆ ಬರುತ್ತೆ, 26 ಜನ ಗೆಲ್ಸೋರೆ, ನಾವೇನು ಉತ್ತರ ಕೊಡಬೇಕು ಜನರ ಹತ್ರ? ಬರಗಾಲದನ್ನು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ರೆ ನಾವು ಯಾರ ಹತ್ರ ಏನು ಉತ್ತರ ಹೇಳಲಿಕ್ಕಾಗತ್ತೆ ಅಂತೇಳಿ ಅಲ್ಲೋಗಿ ಪ್ರಧಾನಮಂತ್ರಿ ಹತ್ರ, ಗೃಹ ಸಚಿವರ ಹತ್ರ, ಅಮಿತ್ ಶಾ ಹತ್ರ ಮಾತಾಡೋದು ಬಿಟ್ಟು ಇಲ್ಲಿ ಓಡಾಡ್ತೀವಿ ಅಂದರೆ ಒಂದಷ್ಟು ಪ್ರಚಾರಕ್ಕೆ ಹೋಗ್ಬೋದು. ಅದೇನು ನಾವು ಬೇಡ ಅನ್ನೋಕ್ಕಾಗತ್ತಾ? ಸಾಂತ್ವನ ಹೇಳೋದಕ್ಕೆ ಅಥವಾ ಸಮಸ್ಯೆ ಬಗ್ಗೆ ಜನರ ಹತ್ರ ಹೋಯ್ತೀನಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿ, ಅವ್ರ ಪಕ್ಷದ ಸಂಘಟನೆಗೋಸ್ಕರ. ಬಟ್ ಆದರೆ ಟೆಕ್ನಿಕಲ್ಲಿ ಬರಗಾಲದ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ನಮ್ಮ ರಾಜ್ಯದ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯನೂ ಕೊಟ್ಟಿರಲಿಲ್ಲ, ಅಷ್ಟು ಬೇಗ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಸರ್, ಇನ್ನೊಂದು ಕುಮಾರಸ್ವಾಮಿ ಅವರು ಮಾತು ಹೇಳಿದ್ದಾರೆ, ಈ ರೈತರಿಗೆ ಪರಿಹಾರ ಕೊಡೋಕ್ಕಾಗ್ತಲ್ಲ ಈ ಸರ್ಕಾರಕ್ಕೆ. ಹೌದು, ಪಾಪ ಅವ್ರಿಗೆ ಹೇಳ್ರಿ, ನೀವು ಸುಮ್ಮನೆ ನನ್ನ ಹತ್ರ ಕೇಳಬಾರ್ದು, ಅವ್ರಿಗೂ ಕೇಳಬೇಕು. ಅವರು ಮಾನ್ಯ ಮುಖ್ಯಮಂತ್ರಿ ಆದಾಗ ಹಲವಾರು ಕಂಡೀಷನ್ ಹಾಕಿ ಒಂದಷ್ಟು ಕೋಆಪರೇಟಿವ್ ಸಾಲ ಮನ್ನಾ ಮಾಡಿದರು. ಜ್ಞಾಪಕ ಇದೆಯಾ ಬ್ರದರ್? ಇದೆಯಾ? ಸುಮ್ಮನೆ ಹೇಳ್ಬೇಡ. ಇದೆಯಾ? 15,000 ಕೋಟಿ ಇನ್ನೂ ಬಾಕಿ ಇದೆ. 15,000 ಕೋಟಿ ಯಾರು ಬಸವರಾಜ ಬೊಮ್ಮಾಯಿಯವ್ರು ತೀರಿಸಿದ್ರು, ಅವ್ರು ಮಾಡಿರೋದು ಮನ್ನಾದ ಇನ್ನೂ 15,000 ಕೋಟಿ ಇದೆ. ಫಸ್ಟ್ ಅದು ತೀರಿಸ್ಬೇಕಾಗಿತ್ತು, ಯಾಕೆ ತೀರಿಸಿಲ್ಲ ಅಂತ ಕೇಳಿ ಅವರು. ನಮಗೆ ನಮ್ಮ ಸಿದ್ದರಾಮಯ್ಯನವರಾಗಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಲ್ಲಿ ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ಬದ್ಧತೆ ಇದೆ. ನಾವೀಗ 5 ಗ್ಯಾರಂಟಿ ಹೇಳಿದ್ದು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದು ಏನೇನು ಕಾರ್ಯಕ್ರಮ ಕೊಡ್ತಾ ಇದ್ದೋ ಎಲ್ಲನೂ ಚಾಲನೆ ಮಾಡಿದ್ದೀವಿ. ಸೊ ಯಾವುದನ್ನು ಒಂದನ್ನು ನಿಲ್ಲಿಸಿಲ್ಲ. ಅವರಂಗೆ ಮಾತು ಕೊಡೋದೊಂದು, ಮಾಡೋದೊಂದು, ಆಗೋದೊಂದು, ಮಾಡೋದೊಂದು ಅಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಾಲ ಮನ್ನಾ ಆಯಿತು, ಆ 2018ರಲ್ಲಿ 14 ಮುಖ್ಯಮಂತ್ರಿ ಆಗಿದ್ರಲ್ಲ, ಅದು ಇನ್ನೂ ಬಾಕಿ ಇದೆ. ಅಷ್ಟು ಜನ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಕ್ಕೆ ಮಂಡ್ಯ ಲೋಕಸಭೆಯಿಂದ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ಈಗ ರಮ್ಯಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ ನೋಡ್ರಿ. ಅದು ಹೈಕಮಾಂಡು, ನಮ್ಮ ಶಾಸಕರು, ನಮ್ಮ ಮುಖಂಡರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ನಮ್ಮ ಮನೆಯಿಂದ ಅಥವಾ ನಾನು ಯಾರೂ ಕ್ಯಾಂಡಿಡೇಟ್ ಇಲ್ಲ. ಒಬ್ಬ ಸೂಕ್ತವಾದಂಥ ಕಾಂಗ್ರೆಸ್ ಕಾರ್ಯಕರ್ತನ, ಕಾಂಗ್ರೆಸ್ ಮುಖಂಡರನ್ನ ಕಣಕ್ಕಿಳಿಸ್ತೀವಿ. ಆ ಥರದ್ದು ಯಾವುದೂ ಅನಿವಾರ್ಯ ಇಲ್ಲ. ನಾವು ಯಾರನ್ನು ಹಾಕಿದ್ರೂ ಗೆಲ್ಲಿಸ್ಕೊಂಬತ್ತೀವಿ ಅನ್ನೋ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ, ಶಾಸಕರಿಗಿದೆ. ನಮ್ಮ ಹೈಕಮಾಂಡ್ ಹೇಳಿದ್ರು. ನಮಸ್ಕಾರ. ಇಲ್ಲ, ನಮ್ಮ ಮಿಸಸ್ಸು ಇಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ.